ಹಾಯ್ ಎಲ್ರಿಗೂ, ಎಲ್ರು ಹೇಗಿದ್ದೀರಾ? ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ನಾನು ಸಕಲೇಶ್ಪುರಕ್ಕೆ ಹೋಗ್ತಿದ್ದೆ ಫ್ಯಾಮಿಲಿ ಜೊತೆ. ಸೊ ಹಾಗೆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ಯು ಆಲ್ ಲೈಕ್ ದಿಸ್ ವ್ಲಾಗ್. ಸೊ ಇನ್ನ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾವು ಸಕಲೇಶ್ಪುರದಲ್ಲಿರೋ ತಪೋವನ ಅಂತ ಒಂದು ರೆಸಾರ್ಟ್ಗೆ ಬಂದಿದ್ದೀರಿ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಪ್ರಾಪರ್ಟಿ. ಸೊ ಒಂದೊಂದಾಗೆ ತೋರಿಸ್ಕೊಂತ ಹೋಗ್ತೀನಿ. ಸೊ ನಾವು ಎದ್ದಿದ್ದ ಜಾಗ ಹೇಗಿದೆ ಅಂತ. ಸೊ ಒನ್ ಡೇ ಬಂದಿರೋದು ಅಷ್ಟೇ, ಒನ್ ಡೇ ಸ್ಟೇಗೆ. ಸೊ ನಾವು ಹಬ್ಬದ ದಿನ ಬಂದಿದ್ರಿ. ಸೊ ಇವತ್ತು ಸಂಕ್ರಾಂತಿ ಹಬ್ಬ ಇತ್ತು. ಸೊ ಹಬ್ಬದ ದಿನ ಬಂದು ನೆಕ್ಸ್ಟ್ ಡೇ ವೆಡ್ನೆಸ್ಡೇ ನಾವು ಚೆಕ್ಔಟ್ ಮಾಡ್ಕೊಂಡು ಹೋಗೋದಿತ್ತು. ಸೊ ಒನ್ ಡೇ ಮಟ್ಟಿಗೆ ಬಂದ್ರಿ. ಸೊ ಈ ತರ ಇದೆ ಪ್ರಾಪರ್ಟಿ. ಸೊ ತುಂಬಾ ಚೆನ್ನಾಗಿದೆ, ಒಂಥರ ಕಾಡ್ ಮಧ್ಯದಲ್ಲಿದೆ, ಫುಲ್ ಗ್ರೀನ್ರಿ. ಬಟ್ ನಾವು ಬಂದಿದ್ದು ರಾಂಗ್ ಟೈಮ್ ಏನೋ, ವೆದರ್ ಮಾತ್ರ ತುಂಬಾ ಬಿಸಿಲಿತ್ತು. ಬಟ್ ಆಂಬಿಯನ್ಸು ಸೊ ಎಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಆಫ್ಟರ್ ಲಾಂಗ್ ಟೈಮ್ ಈ ತರ ಪೇರೆಂಟ್ಸ್ ಜೊತೆ, ಸೊ ನನ್ನ ಸಿಬ್ಲಿಂಗ್ಸ್ ಜೊತೆ ಬಂದಿರೋದು. ಸೊ ತುಂಬಾ ಚೆನ್ನಾಗಿತ್ತು. ಸೊ ಬರ್ತಿದ್ದಂಗೆ ಹಾಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ರು. ಸೊ ಅದನ್ನು ಕುಡ್ದು ಸೊ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರಿ. ಸೊ ಅಷ್ಟೊತ್ತಿಗೆ ಬಗಿ ಬಂತು. ಸೊ ನಮಗೆ ರೂಮ್ ತನಕ ಕರ್ಕೊಂಡು ಹೋದ್ರು. ಸೊ ಇದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ರೈನ್ ಡ್ಯಾನ್ಸ್ ಇದೆ, ಈ ತಾತಾಜಿ ಇದೆ. ಸೊ ಈಗ ನಾವು ಉಳ್ಕೊಂಡಿದ್ದಂತ ಒಂದು ವಿಲಾ ಹೇಗಿತ್ತು ಅಂತ ತೋರಿಸ್ತೀನಿ. ಸೊ ಇದು ಎಂಟ್ರೆನ್ಸು. ಸೊ ಈ ತರ ಇದೆ. ಸೊ ಒಂದು ತೊಟ್ಟಿ ಮನೆ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಸೊ ಹಳೆಯ ಕಾಲದ್ದು ಹಳ್ಳಿ ಸ್ಟೈಲಲ್ಲಿ ಸೊ ಈ ಮನೆ ಕಟ್ಟಿದ್ದಾರೆ. ಬಟ್ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಸೊ ಬರ್ತಿದ್ದಂಗೆ ನನ್ನ ಹಸ್ಬೆಂಡ್ ಅಡ್ಡ ಬಂದ್ರು. ಸೊ ಈ ತರ ಇದೆ. ಸೊ ತುಂಬಾ ಸ್ಪೇಷಿಯಸ್ ಆಗಿದೆ. ದೊಡ್ಡ ಫ್ಯಾಮಿಲಿ ಯಾರು ಬರ್ತಾ ಇದೀರಿ, ಒಂದು 10 ಜನ ಆ ತರ ಅಂದ್ರೆ ಸೊ ಈ ತರ ಸ್ಟೇ ಆಗಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇದೀರಲ್ಲ, ಸೊ ಎಷ್ಟು ಸ್ಪೇಷಿಯಸ್ ಆಗಿ, ಎಷ್ಟು ಗಾಳಿ ಬೆಳಕು, ಸೊ ಎಷ್ಟು ಚೆನ್ನಾಗಿದೆ ಅಂತ. ಸೊ ಹಾಗೆ ಗ್ರೀನರಿನೂ ಕೂಡ ತುಂಬಾ ಚೆನ್ನಾಗಿದೆ. ಒಂಥರ ಮನೇಲಿ ಉಳ್ಕೊಳೋ ತರ ಫೀಲ್ ಸಿಕ್ಕುತ್ತೆ. ಸೊ ನಮಗೂ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಸೊ ಈ ತರ ಒಂದು ತೊಟ್ಟಿ ಮನೆ ಕಾನ್ಸೆಪ್ಟ್ ಅಲ್ಲಿ ಈ ಸತಿ ಹೋಗೋಣ, ಉಳ್ಕೊಳ್ಳೋಣ ಅಂತ ಅನಿಸ್ತು. ಸೊ ಹೀಗೆ ಲಿವಿಂಗ್ ರೂಮಲ್ಲಿ ಈ ಥರ ಸೋಫಾಸ್ ಇದೆ. ಸೊ ಎಲ್ಲ ಕುತ್ಕೊಂಡು ತುಂಬ ಚೆನ್ನಾಗಿ ಮಾತಾಡೋದು ಅದೆಲ್ಲ ಮಾಡ್ಬೋದು. ಸೊ ಒಂದು ಸ್ವಿಂಗು ಕೂಡ ಇತ್ತು. ಸೊ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಒಂಥರ ಅಥೆಂಟಿಕ್ ಆಗಿ, ಒಂಥರ ಟ್ರೆಡಿಷ್ನಲ್ ಆಗಿ ಏನೋ ಒಂಥರ ಮನೆ ಫೀಲ್ ಸಿಗುತ್ತೆ. ಸೊ ಎಲ್ಲೋ ಬಂದಿದ್ದೀರಿ ಅನ್ನೋದಕ್ಕಿಂತ ಎಲ್ಲ ಇಲ್ಲೇ ಇದ್ದೀರಿ, ಎಲ್ಲ ಮನೇಲೇ ಇದ್ದಂಗೆ ಫೀಲ್ ಆಗುತ್ತೆ. ಸೊ ಆಂಬಿಯನ್ಸಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ವಾಲ್ ಡೆಕಾರ್ ಎಲ್ಲ, ಸೊ ಇದೆಲ್ಲ ತುಂಬ ಇಷ್ಟ ಆಯಿತು ನನಗೆ. ಈ ಮಿರರ್ ಎಲ್ಲ ಹಾಕಿರೋದು ಆ್ಯಂಡ್ ಇದೆಲ್ಲ ಪ್ರಾಪ್ಸ್ ಎಲ್ಲ ಏನೇನು ಯೂಸ್ ಮಾಡಿದ್ದಾರೆ. ಸೊ ಲ್ಯಾಂಪ್ಸ್ ಆಗಲಿ, ಸೊ ಈ ಕ್ಲಾಕ್ ಆಗಲಿ ತುಂಬ ಚೆನ್ನಾಗಿ ಇದೆ. ಸೊ ನಿಮ್ಗೆ ಯಾರಿಗಾದ್ರೂ ಈ ಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಸೊ ಈ ಥರ ಸ್ಟೇ ಆಗಬೇಕು ಅಂತಿದ್ರೆ ನೀವು ಇಲ್ಲಿ ಬರ್ಬೋದು. ಯಾಕಂದರೆ ನಮಗೊಂಥರ ಹಳ್ಳಿ ಸೊಗಡು ಸಿಗುತ್ತೆ, ಒಂಥರ ಮಾಡರ್ನೈಸ್ಡ್ ಟ್ರೆಡಿಷ್ನಲ್ ಸೆಟಪ್ ಇದೆ ಇದು. ಸೊ ಈ ಕ್ಲಾಕು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈ ವಿಂಟೇಜ್ ಕಾನ್ಸೆಪ್ಟ್ಸ್ ಒಂಥರ ಡಿಫ್ರೆಂಟು. ಆಗಿನ ಕಾಲದಲ್ಲಿ ಈ ಥರ ಮನೆಗಳು ಕಾಮನ್ ಅನ್ಸೋದು. ಬಟ್ ಈಗಿನ ಕಾಲದಲ್ಲಿ ಸೊ ನಾವು ಈ ಥರ ಬೆಂಗಳೂರು ಅಂತ ಊರಲ್ಲಿ ಇರ್ಬೇಕಾದ್ರೆ ಸೊ ಈ ಥರದ್ದೆಲ್ಲ ತುಂಬ ವಿಭಿನ್ನ ಅನ್ಸುತ್ತೆ, ತುಂಬ ಡಿಫ್ರೆಂಟ್ ಅನ್ಸುತ್ತೆ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಈ ವೈಬ್ಸ್ ಮತ್ತು ಈ ಎನ್ವಿರಾನ್ಮೆಂಟ್ ಎಲ್ಲ ತುಂಬ ಒಂಥರ ಪೀಸ್ಫುಲ್ ಆಗಿತ್ತು. ಸೊ ಹಾಗೆ ಒಂದು ಬಾಲ್ಕನಿ ಇತ್ತು. ಸೊ ತುಂಬ ಬ್ಯೂಟಿಫುಲ್ ಆಗಿತ್ತು ವ್ಯೂ ಮಾತ್ರ. ಸೊ ನೋಡ್ತಾ ಇದ್ದೀರಲ್ಲ, ಮೌಂಟೇನ್ ವ್ಯೂ ಹಾಗೆ ಗ್ರೀನ್ರಿ, ಸೊ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಮಳೆಗಾಲದಲ್ಲಿ ಏನಾದ್ರು ಬಂದಿದ್ರೆ ತುಂಬ ಚೆನ್ನಾಗಿರುತ್ತೆ ವೆದರು. ಬಟ್ ಇದು ಕೂಡ ತುಂಬ ಚೆನ್ನಾಗಿದೆ, ಸ್ವಲ್ಪ ಬಿಸಿಲಿದ್ರು ಸೊ ಗ್ರೀನ್ರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ಈ ಥರ ಇದೆ. ಸೊ ನೆಕ್ಸ್ಟ್ ನಾನು ನಮ್ಮ ರೂಮ್ ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ. ಸೊ ಆಲ್ರೆಡಿ ಸ್ಟೇಸ್ ಮಲ್ಕೊಂಡ್ಬಿಟ್ಟಿರು ಪಾಪ, ತುಂಬ ಟಯರ್ಡ್ ಆಗಿತ್ತು ಜರ್ನಿ ಮಾಡಿ. ಸೊ ಈ ಥರದ ರೂಮು. ಸೊ ಒಂಥರ ರಾಜ್ರ ಕಾಲದ ರೂಮ್ಸ್ ಥರನೂ ಇತ್ತು ಸ್ವಲ್ಪ. ಸೊ ತುಂಬ ಕಲರ್ ಪ್ಯಾಟ್ರನ್ಸ್ ಎಲ್ಲೂ ನೋಡಿಲ್ಲ ನಾನು. ಜಾಸ್ತಿ ಬ್ರೌನ್, ಕ್ರೀಮ್ ವಾಲ್ಸ್, ಸೊ ಆ ಥರ ತುಂಬ ಮೈಲ್ಡಾಗಿ ಇಟ್ಟಿದ್ದಾರೆ ಕಲರ್ಸು. ತುಂಬ ಎದ್ದು ಕಾಣೋ ಥರ ಎಲ್ಲ ಏನಿಲ್ಲ. ಸೊ ಎಲ್ಲ ಕಡೆ ನೋಡು ನೀವು ವುಡ್ ವರ್ಕ್ಸ್ ಜಾಸ್ತಿ ನೋಡ್ಬೋದು.
ಸೊ ವಾಶ್ರೂಮ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಬಂದರೆ ಇಲ್ಲಿ ಒಂದು ಪೇಂಟಿಂಗ್ ಇತ್ತು, ತುಂಬ ಇಷ್ಟ ಆಯಿತು ನನಗೆ. ತುಂಬ ಕ್ಯೂಟ್ ಅನಿಸ್ತು, ಚೆನ್ನಾಗಿತ್ತು ಪೇಂಟಿಂಗು. ಸೊ ಇಲ್ಲಿ ಬಂದರೆ ಬಾಲ್ಕನಿ ಇತ್ತು. ಆ್ಯಕ್ಚುಲಿ ಡೋರ್ ಓಪನ್ ಇಲ್ಲ ಅಂದ್ಕೊಂಡು ನಾನು ಕೈ ಇದು ಮಾಡ್ತಾ ಇದ್ದೀನಿ, ನೋಡೇ ಓಪನ್ ಇತ್ತು. ಸೊ ನೋಡಿ ಈ ಥರ. ಸೊ ಇದು ಬಾಲ್ಕನಿ. ಸೊ ನಮ್ಮ ರೂಮ್ ಬಾಲ್ಕನಿಯಿಂದ ಈ ಥರ ಇದೆ ವ್ಯೂ. ಸಖತ್ತಾಗಿತ್ತು ಮಾತ್ರ. ಸೊ ಹಾಗೆ ಆ ಕಡೆಯಿಂದ ನಮ್ಮ ಅಕ್ಕನ ನಿಂತ್ಕೊಂಡು ವ್ಯೂ ನೋಡ್ತಾ ಇದ್ಲು. ಸೊ ಹಾಗೆ ಹಾಯ್ ಮಾಡಿದ್ರಿ. ಸೊ ಜಸ್ಟ್ ಹಾಗೆ ಬಾಲ್ಕನಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ವ್ಯೂ ಎಂಜಾಯ್ ಮಾಡ್ತಿದ್ದೆ. ಸೊ ತುಂಬ ಇಷ್ಟ ಆಯಿತು ನನಗೆ. ಸೊ ನಾನು ಈ ಪ್ರಾಪರ್ಟಿ ಜಸ್ಟ್ ಹೇಗಿದೆ ಏನು ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ಬೇಕಾಗಿತ್ತು. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದೆ ನನ್ನ ಫ್ಯಾಮಿಲಿ ಜೊತೆ. ಸೊ ಎಲ್ಲ ಪ್ರೈವೇಟ್ ಮೂಮೆಂಟ್ಸು ನಾವು ಈ ವ್ಲಾಗ್ಸಲ್ಲೆಲ್ಲ ಹಾಕೋಕ್ಕಾಗಲ್ಲ. ಸೊ ನಾನು ಜಸ್ಟ್ ಹೇಗಿತ್ತು ನಾವು ಸ್ಟೇ ಆಗಿದ್ದ ಪ್ಲೇಸ್ನ ಅಂತ ಮಾತ್ರ ಇವತ್ತಿನ ವ್ಲಾಗ್ ಮಾಡ್ತಿದ್ದೆ. ಸೊ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ, ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋದೊಂದಿಗೆ ಮತ್ತೆ ಸಿಗ್ತಾ ಇರ್ತೀನಿ. ಸೊ ಟೇಕ್ ಕೇರ್, ಬಾಯ್, ಸಿ ಯು ಆಲ್.